ತೀವ್ರ ಅಸ್ವಸ್ಥರಾಗಿದ್ದ ಹಿರಿಯ ನಟ ಕೆಎಸ್ ಅಶ್ವಥ್ ವಿಧಿವಶರಾಗಿದ್ದಾರೆ. ಮೈಸೂರಿನ ಬಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ಅವರು ತಡರಾತ್ರಿ 1:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ. 85 ವರ್ಷದ ಅಶ್ವಥ್ ಜನವರಿ 13ರಂದು ಆಸ್ಪತ್ರೆಗೆ ದಾಖಲಾಗಿದ್ರು. ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅಶ್ವಥ್ ಅಸುನೀಗಿದ್ದಾರೆ. ಡಿಸೆಂಬರ್ 30ರಂದು ಡಾ ವಿಷ್ಣುವರ್ಧನ್ ನಿಧನದ ಸುದ್ದಿ ಕೇಳಿ ಅಶ್ವಥ್ ತುಂಬಾ ನೊಂದಿದ್ರು. ವಿಷ್ಣು ಸಾವು ಅಶ್ವಥ್ ಅವರನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸಿತ್ತು. ಆ ಬಳಿಕ ಅವರ ಆರೋಗ್ಯ ಕೂಡ ತೀವ್ರ ಹದಗೆಟ್ಟಿತ್ತು. ತೀವ್ರ ಅಸ್ವಸ್ಥಗೊಂಡ ಅವರು ತಡರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ. ಅಶ್ವಥ್ ಅವರ ಸಾವು ಕುಟುಂಬದವರಿಗೆ ಇನ್ನಿಲ್ಲದ ದುಃಖವನ್ನುಂಟು ಮಾಡಿದೆ. ಆಸ್ಪತ್ರೆಯಲ್ಲಿರೋ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಅಶ್ವಥ್ ಅವರಿಗೆ ಮೈಸೂರಿನ ಸರಸ್ವತಿಪುರಂನಲ್ಲಿರೋ ಜವರೇಗೌಡ ಉದ್ಯಾನ ಅಂದ್ರೆ ಪಂಚಪ್ರಾಣ. ನಿತ್ಯ ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ರು. ಹೀಗಾಗಿ ಇಂದು ಅಶ್ವಥ್ ಅವರ ಪಾರ್ಥಿವ ಶರೀರವನ್ನ ಜವರೇಗೌಡ ಪಾರ್ಕ್ನಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ.